ಸಿದ್ದು ಬಜೆಟ್ನಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ, ಬಹುಸಂಖ್ಯಾತರ ಕಣ್ಣಿಗೆ ಸುಣ್ಣ, ಅಲ್ಪಸಂಖ್ಯಾತರಿಗೆ ಬೆಣ್ಣೆ, ಸರ್ಕಾರಿ ಗುತ್ತಿಗೆಯಲ್ಲೂ ಮುಸ್ಲಿಮರಿಗೆ ಮಣೆ. 4% ರಿಸರ್ವೇಶನ್ ಮುಸ್ಲಿಮರಿಗೆ ಅಂತ ಕೊಟ್ರಲ್ಲ, ಯಾವ ಆಧಾರದ ಮೇಲೆ ಕೊಟ್ರಿ? ಬಜೆಟ್ ಅನ್ನ ಸಂಪೂರ್ಣವಾಗಿ ಇಸ್ಲಾಮೀಕರಣಗೊಳಿಸಿದ್ರ ಸಿಎಂ ಸಾಹೇಬ್ರು. ಮುಸ್ಲಿಂ ಸಮುದಾಯ ನಮ್ಮದು ಅನ್ನೋ ತೋರಿಕೆಯ ಆಟ ಆಡ್ತಿದೆ ಸಿದ್ದು ಸರ್ಕಾರ. ಸಾಮಾನ್ಯ ಮುಸ್ಲಿಮರಿಗೆ ಇದರಿಂದ ಲಾಭ ಇದೆಯಾ? ಅಲ್ಪಸಂಖ್ಯಾತ ಸಾಂಸ್ಕೃತಿಕ ಚಟುವಟಿಕೆ ಅಂದ್ರೆ ಏನು? ಧರ್ಮದ ಆಧಾರದ ಮೇಲೆ ಸಾಂಸ್ಕೃತಿಕ ಚಟುವಟಿಕೆಯನ್ನ ಇಭಾಗ ಮಾಡ್ತಿದ್ಯಾ ಕಾಂಗ್ರೆಸ್ ಸರ್ಕಾರ? ನಮಸ್ಕಾರ ವೀಕ್ಷಕರೇ. ಮುಸ್ಲಿಮರಿಗೆ ಇನ್ನು 4% ರಿಸರ್ವೇಶನ್, ಸಂತೋಷ. ಈ ಹಿಂದೆ ಎಜುಕೇಶನ್ ರಿಸರ್ವೇಶನ್ ಇತ್ತು, ಸಂತೋಷ. ಜಾಬ್ನಲ್ಲೂ ಕೂಡ ಮೀಸಲಾತಿ ಇತ್ತು, ಅದು ಕೂಡ ಸಂತೋಷ. ಅಲ್ಪಸಂಖ್ಯಾತ ಸಮುದಾಯವನ್ನ ಮೇಲೆತ್ತಬೇಕು, ಅವರ ಉನ್ನತೀಕರಣವನ್ನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವರಿಗೆ ರಿಸರ್ವೇಶನ್ ಕೊಡೋದ್ರಲ್ಲಿ ಯಾವುದೇ ಮಾತಿಲ್ಲ, ಅದು ಒಪ್ಪತಕ್ಕಂತಹ ವಿಚಾರ. ಆದರೆ ರಿಸರ್ವೇಶನ್ ಅಂತ ಬಂದಿದ್ದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಬಂದಿದ್ದು. ನಮ್ಮ ಸೊಸೈಟಿಯಲ್ಲಿ ಜಾತಿಯ ತಾರತಮ್ಯ ಇದೆ, ಇವೆಲ್ಲವನ್ನ ಹೋಗ್ಲಾಡಿಸ್ಬೇಕು, ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಅಂತ ಹೇಳಿ ದ ಶೋಸ್ ಅಫರ್ಮೇಟಿವ್ ಡಿಸ್ಕ್ರಿಮಿನೇಷನ್. ಆ ಒಂದು ಕಾರಣಕ್ಕಾಗಿ ಈ ಒಂದು ಮೀಸಲಾತಿನ ತಂದರು. ಆದರೆ ಈ ಮೀಸಲಾತಿ ಅನ್ನೋದು ಎಲ್ಲಿ ಬೇಕು? ಶಿಕ್ಷಣದಲ್ಲಿ ಬೇಕು, ಜಾಬ್ನಲ್ಲಿ ಬೇಕು. ಆಬ್ವಿಯಸ್ಲಿ ಅವ್ರಿಗೊಂದು ಪುಷಪ್ ಮಾಡೋದಕ್ಕೆ ಈ ಮೀಸಲಾತಿ ಹೆಲ್ಪ್ ಆಗುತ್ತೆ. ಆದರೆ ಕಾಂಗ್ರೆಸ್ನಲ್ಲಿರುವ ಪ್ರಭೃತಿಗಳಿದಾರಲ್ಲ, ಅವರಿಗೆ ಈ ರಿಸರ್ವೇಶನ್ ಅನ್ನೋದೇ ಒಂದು ರೀತಿಯಲ್ಲಿ ಬ್ರಹ್ಮಾಸ್ತ್ರ ಆಗ್ಬಿಟ್ಟಿದೆ. ಈ ಅಸ್ತ್ರನ ಅವರು ತಮಗೆ ಬೇಕಾದ ಹಾಗೆ ಬಳಸ್ಕೊಳ್ಳೋದನ್ನ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಸರ್ಕಾರಿ ಗುತ್ತಿಗೆ ಕೆಲಸಗಳಲ್ಲೂ ಕೂಡ ಇವತ್ತಿನ ಬಜೆಟ್ನಲ್ಲಿ 4% ಮೀಸಲಾತಿ ಮುಸ್ಲಿಮರಿಗೆ ಅಂತ ಹೇಳಿ ನಮ್ಮ ಸನ್ಮಾನ್ಯ ಸಿಎಂ ಸಿದ್ದರಾಮಯ್ಯನವರು ಘೋಷಿಸ್ಬಿಟ್ಟಿದ್ದಾರೆ. ಈಗಾಗಲೇ ಗುತ್ತಿಗೆಯಲ್ಲಿ SC STಗಳಿಗೆ ರಿಸರ್ವೇಶನ್ ಇದೆ, ಅದು ಸಂತೋಷ. ಅವ್ರಿಗೆ ಹೆಲ್ಪ್ಫುಲ್ ಆಗಲಿ, ಯಾಕಂತಂದ್ರೆ ಅವರು ಬಡವರು ಇರ್ತಾರೆ, ಅವ್ರಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಈ ರಿಸರ್ವೇಶನ್ ಅನ್ನು ಕೊಡಲಾಗಿದೆ. ಆದರೆ ಮುಸ್ಲಿಮರಿಗೆ 4% ರಿಸರ್ವೇಶನ್ ಅಂತ ಏನು ಕೊಟ್ಟಿದಾರಲ್ಲ ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ, ಇದನ್ನ ಯಾವ ಆಧಾರದ ಮೇಲೆ ಕೊಟ್ರು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನನ್ನ ಕಣ್ಣಿಗೆ ಕಾಣ್ತಾ ಇರೋ ಆಧಾರ ಅಂತ ಹೇಳಿದ್ರೆ ಈ ಜಮೀರ್ ಅಹಮದ್, ಹ್ಯಾರಿಸ್, ರಿಜ್ವಾನ್ ಅರ್ಷದ್ ಅಂತಹ ಒಂದು 8-10 ಜನ ಮುಸ್ಲಿಂ ನಾಯಕರು. ಇವರು ಇಡೀ ಮುಸ್ಲಿಂ ಸಮುದಾಯವನ್ನ ಪ್ರತಿನಿಧಿಸ್ತಾರಾ ಅಂತ ಕೇಳಿದ್ರೆ ನನಗೆ ಅನುಮಾನ ಇದೆ. ಆದ್ರೆ ಇವರು ಮುಸ್ಲಿಂ ನಾಯಕರು. ಇಂತಹ 8-10 ಜನ ನಾಯಕರು ಹೋಗಿ ಸಿಎಂ ಹತ್ರ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ತಮ್ಮ ಅಹವಾಲನ್ನ ಇಟ್ಟಿದ್ದಾರೆ. ಆಗ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದೇನಪ್ಪಾ ಅಂದ್ರೆ, ಏನಿಲ್ಲಪ್ಪ ಮನವಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಅದೇ ಮನವಿ ಈಗ ಬಜೆಟ್ ನಲ್ಲಿ ರಿಫ್ಲೆಕ್ಟ್ ಆಗಿದೆ. ಈ ಹ್ಯಾರಿಸ್ಗಾಗ್ಲಿ ಜಮೀರ್ ಅಹಮದ್ಗಾಗ್ಲಿ ಇದ್ರಲ್ಲಿ ಏನಪ್ಪ ಇಂಟ್ರೆಸ್ಟು ಅಂತ ಅಂದ್ರೆ ಅದರ ಹಿಂದೊಂದು ಸ್ಟೋರಿ ಇದೆ. ಐ ವಿಲ್ ಟೆಲ್ ಯು ದಟ್ ಸ್ಟೋರಿ ಲೇಟರ್. ಫಸ್ಟ್ ಆಫ್ ಆಲ್, ಈ ಕಾಂಟ್ರಾಕ್ಟ್ ಬಿಸ್ನೆಸ್ಗೆ ಯಾಕೆ ರಿಸರ್ವೇಶನ್ ಬೇಕು ಅನ್ನೋದೇ ನನ್ನ ಮೊದಲನೇ ಪ್ರಶ್ನೆ. ಓಕೆ, SC STಗಳಿಗೆ ಕೊಡ್ಲಿ, ಅವ್ರು ಬಡವರು ಇರ್ತಾರೆ, ಅವ್ರನ್ನ ಅಪ್ಹೋಲ್ಡ್ ಮಾಡಬೇಕು, ಅವ್ರನ್ನ ಎತ್ತಬೇಕು, ಉನ್ನತೀಕರಣ ಮಾಡಬೇಕು ಅನ್ನೋ ಕಾರಣಕ್ಕೆ ಕೊಡ್ತಾರೆ ಅಂತ ಅನ್ಕೊಳ್ಳೋಣ. SC ST ವಿಚಾರನ ಬಿಟ್ಬಿಡೋಣ. ಈಗ ಮುಸ್ಲಿಮರಿಗೆ ಕಾಂಟ್ರಾಕ್ಟ್ ನೀಡ್ತಿರೋ ವಿಚಾರ ಆದ್ರಿಂದ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. 2 ಕೋಟಿವರೆಗಿನ ಕಾಂಟ್ರಾಕ್ಟ್ ನಲ್ಲಿ 4% ರಿಸರ್ವೇಶನ್ ಅನ್ನ ಮುಸ್ಲಿಮರಿಗೆ ಕೊಡಬೇಕು ಅನ್ನೋದು ಈಗಿರೋ ವಿಚಾರ. ಅದೇನ್ ಕೆಲಸ ಆದ್ರೂ ಆಗಿರ್ಬೋದು, ರೋಡ್ ಕನ್ಸ್ಟ್ರಕ್ಷನ್ನೇ ಆಗಿರ್ಬೋದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನೇ ಆಗಿರ್ಬೋದು, ಅಥವಾ ರಸ್ತೆ ಗುಂಡಿಗಳನ್ನ ಮುಚ್ಚೋದಾಗಿರ್ಬೋದು, ಯಾವುದೇ ಕೆಲಸ ಆಗಿರ್ಬೋದು, ಸರ್ಕಾರ ಈ ಎಲ್ಲಾ ಕೆಲಸಗಳಿಗೆ ಮುಂಗಡ ಹಣವನ್ನ ಪಾವತಿಸುತ್ತಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಆ ರೀತಿ ಅಭ್ಯಾಸ ಯಾವುದೇ ಸರ್ಕಾರದಲ್ಲೂ ಕೂಡ ಇಲ್ಲ. ಇದು ಲೆಂದಿ ಪ್ರೊಸೆಸ್. ನೀವು ಕೆಲಸ ಮಾಡಬೇಕು, ನಿಮ್ಮ ಕೆಲಸ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಬೇರೆಯವ್ರ ಅಪ್ರೂವಲ್ ಕೊಡಬೇಕು, ನಂತರ ನೀವು ಬಿಲ್ಲನ್ನು ಪುಟಪ್ ಮಾಡಬೇಕು, ಅದರ ನಂತರ ಬಿಲ್ ಸ್ಯಾಂಕ್ಷನ್ ಆಗಬೇಕು. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವುದೋ ಒಬ್ಬ ಮುಸ್ಲಿಂ ಕಾಂಟ್ರಾಕ್ಟರು ಒಂದು 2 ಕೋಟಿ ಮೊತ್ತದ ಒಂದು ಕಾಂಟ್ರಾಕ್ಟ್ ಕೆಲಸ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಅದರಲ್ಲಿ ಒಂದು 40% ಅವ್ರಿಗೆ ಮಾರ್ಜಿನ್ ಅನ್ನ ಇಟ್ಕೊಂಡು 1.5 ಕೋಟಿಯಷ್ಟು ಖರ್ಚು ಮಾಡಿದ್ದಾರೆ ಅಂತ ಒಂದು ಲೆಕ್ಕ ಹಾಕೊಳ್ಳೋಣ. ಸೊ ಪೇಪರ್ ಎಲ್ಲ ಪಾಸ್ ಆಗಿ ಅವ್ರ ಕೈಗೆ ದುಡ್ಡು ಬರೋ ಅಷ್ಟೊತ್ತಿಗೆ 6 ತಿಂಗಳನೋ 1 ವರ್ಷನೋ ಆಗ್ಬಿಡುತ್ತೆ. ಅಲ್ಲಿವರೆಗೂ ಕೂಡ ಅವ್ರು ಕಾಯಲೇಬೇಕಾಗುತ್ತೆ. ಸೊ ಇವತ್ತಿನ ಕಾಂಟ್ರಾಕ್ಟರ್ಗಳೆಲ್ಲ ಸರ್ಕಾರದ ಮೇಲೆ ಆರೋಪ ಮಾಡಿರೋದೇನು ಅಂತಂದ್ರೆ, ಕಳೆದ 2-3 ವರ್ಷದಿಂದ ಇನ್ನೂ ನಮಗೆ ಬಾಕಿ ಬಿಲ್ ಏನು ಪಾವತಿ ಆಗಿಲ್ಲ ಅಂತ ಅನ್ಕೊಂಡು. ಸೊ ಈ ವಿಚಾರವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಸೊ ಒಂದಲ್ಲಿ ಕ್ಲಿಯರ್ ಆಗುತ್ತೆ, ಇನ್ನೂ 100 ಕೋಟಿ, 1000 ಕೋಟಿಯಷ್ಟು ಬಿಲ್ಲು ಪೆಂಡಿಂಗ್ ನಲ್ಲಿದೆ ಅಂತ. ಸೊ ಕಾಂಟ್ರಾಕ್ಟರ್ಗಳಿಗೆ ದುಡ್ಡೇ ಹೋಗಿಲ್ಲ. ಅದು 6 ತಿಂಗಳಾದ್ರೂ ಆಗ್ಬೋದು, 8 ತಿಂಗಳಾದ್ರೂ ಆಗ್ಬೋದು, 2 ವರ್ಷನೇ ಆಗ್ಬೋದು, ಕೆಲವೊಮ್ಮೆ 5 ವರ್ಷನೇ ಆಗಬಹುದು. ಅಷ್ಟೆಲ್ಲ ಟೈಮ್ ಕೆಲಸ ಮಾಡಿ, ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ, ಅಷ್ಟು ಕಾಲ ಕಾದು ಬಿಲ್ಗೋಸ್ಕರ ಅಷ್ಟೆಲ್ಲ ಮಾಡಿ, ಅಷ್ಟೊಂದು ಪೇಷನ್ಸ್ ಇದ್ದು ಆ ಒಂದು ಕೆಪಾಸಿಟಿ ಇರೋ ವ್ಯಕ್ತಿಯೇ ಕಾಂಟ್ರಾಕ್ಟ್ ಅನ್ನ ತೆಗೆದುಕೊಳ್ಳೋದು. ಯಾರ್ಯಾರೋ ಸಾಮಾನ್ಯದವರು ಈ ರೀತಿ 2 ಕೋಟಿನೋ 3 ಕೋಟಿಯೋ ಮೊತ್ತದ ಕಾಂಟ್ರಾಕ್ಟ್ ಅನ್ನ ತೆಗೆದುಕೊಳ್ಳಕ್ ಆಗೋದಿಲ್ಲ. ಇದು ಜನಸಾಮಾನ್ಯರಿಗೂ ಕೂಡ ಗೊತ್ತಾಗೋ ವಿಚಾರ.
ಸೊ ಹೀಗೆ ತಡೆದುಕೊಳ್ಳೋ ಶಕ್ತಿ ಇರೋರು ಅಲ್ಲಿ ಎಂಟರ್ ಆಗ್ತಾರೆ ಅಂತ ಅಂದ್ರೆ ಇವರು ಖಂಡಿತವಾಗ್ಲೂ ಕೂಡ ದುರ್ಬಲರಲ್ಲ. ದುರ್ಬಲರಲ್ಲದವರಿಗೆ ನೀವು ಸಮುದಾಯದ ಆಧಾರದ ಮೇಲೆ ರಿಸರ್ವೇಶನ್ ಕೊಡೋದ್ರಲ್ಲಿ ಏನ್ ಅರ್ಥ ಇದೆ? ನೀವು ಶಿಕ್ಷಣದಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡೋದ್ರಲ್ಲಿ ಅರ್ಥ ಇದೆ. ತುಂಬಾ ಕಷ್ಟಪಟ್ಟು ಓದಿರ್ತಾರೆ, ಅಷ್ಟೆಲ್ಲ ತಮ್ಮ ಟೈಮ್ನ ಸ್ಪೆಂಡ್ ಮಾಡಿರ್ತಾರೆ, ಆ ಒಂದು ಕಾರಣಕ್ಕೆ. ಇನ್ನು ಉದ್ಯೋಗದಲ್ಲೂ ಕೂಡ ನೀವು ರಿಸರ್ವೇಶನ್ ಕೊಡೋದ್ರಲ್ಲಿ ಅಲ್ಲೂ ಅರ್ಥ ಇದೆ. ಕಷ್ಟಪಟ್ಟು ಓದಿ, ಹಣನ ಇನ್ವೆಸ್ಟ್ ಮಾಡಿ, ಟೈಮ್ನ ಇನ್ವೆಸ್ಟ್ ಮಾಡಿರ್ತಾರೆ, ಎಲ್ಲರ ಜೊತೆಗೆ ಅವರಿಗೆ ಕಾಂಪೀಟ್ ಮಾಡಕ್ ಆಗಲ್ಲ ಅನ್ನೋ ಕಾರಣಕ್ಕೆ ನೀವು ಮೀಸಲಾತಿಯನ್ನು ಕೊಡ್ಬೋದು. ಆದ್ರೆ ಸರ್ಕಾರಿ ಕಾಂಟ್ರಾಕ್ಟ್ ನಲ್ಲಿ ನೀವು 4% ರಿಸರ್ವೇಶನ್ ಕೊಡ್ತಿದ್ದೀರಲ್ಲ, ಇದಕ್ಕೇನ್ ಜಸ್ಟಿಫಿಕೇಶನ್ ಕೊಡ್ತೀರಾ? ಸೊ ಇಲ್ಲಿ ಜಸ್ಟಿಫಿಕೇಶನ್ ಅಂದ್ರೆ ಒಂದೇ ಅದು ರಾಜಕೀಯ. ಇಲ್ಲಿ ನಾವು ಮುಸ್ಲಿಮರನ್ನ ಓಲೈಸ್ತಿದ್ದೀವಿ, ತುಷ್ಟೀಕರಣ ಮಾಡ್ತಿದ್ದೀವಿ, ಮುಸ್ಲಿಂ ಸಮುದಾಯ ನಮ್ಮದೇ ಅಂತ ಮೇಲ್ನೋಟಕ್ಕೆ ತೋರಿಸುವಂತಹ ರಾಜಕಾರಣ ಕಾಂಗ್ರೆಸ್ ಸರ್ಕಾರದ್ದು. ಯಾಕೆ ನಾನು ತೋರಿಕೆಯ ಆಟ ಅಂತಿದ್ದೀನಿ ಅಂತ ಹೇಳಿದ್ರೆ, ಇಷ್ಟೆಲ್ಲ ಟೈಮ್ ಇನ್ವೆಸ್ಟ್ ಮಾಡಿ, ಇಷ್ಟೆಲ್ಲ ಹಣ ಇನ್ವೆಸ್ಟ್ ಮಾಡೋದು ಯಾವುದೋ ಒಂದು ವರ್ಗ ಆಗಿರ್ತಾರೆ. ಇದರಿಂದ ಇಡೀ ಮುಸ್ಲಿಂ ಸಮುದಾಯಕ್ಕೆ ಹೆಲ್ಪ್ ಆಗುತ್ತಾ ಅಂತ ಅಂದ್ರೆ ನಂಗೆ ಇಲ್ಲ ಅಂತ ಅನ್ಸುತ್ತೆ. ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾರಾ? ಖಂಡಿತವಾಗ್ಲೂ ಇಲ್ಲ. ಸೊ ಇಲ್ಲಿ ಎಷ್ಟು ಜನ ಮುಸ್ಲಿಂ ಕಾಂಟ್ರಾಕ್ಟರ್ಸ್ ಇದ್ದಾರೆ? ಯಾರೋ ಕೆಲವರು ಇರ್ಬೋದು. ಇವರಿಗೊಂದು 4% ರಿಸರ್ವೇಶನ್ ಇದೆ. ಸೊ ಮನವಿ ಕೊಟ್ಟಿರೋರು ಯಾರು ಹೇಳಿ? CMಗೆ ಜಮೀರ್ ಅಹ್ಮದ್ ಹ್ಯಾರಿಸ್ ನಂತಹ ನಾಯಕರು. ನನಗಿಲ್ಲಿ ಒಂದು ಅನುಮಾನ ಬರುತ್ತೆ, ಅದು ನಿಜಾನೇ ಆಗಿರ್ಬೇಕಂತೇನಿಲ್ಲ, ಇದು ನನಗೆ ಅರೈಸ್ ಆಗಿರುವಂತ ಒಂದು ಕ್ವೆಶ್ಚನ್. ಹ್ಯಾರಿಸ್ ಸುತ್ತಮುತ್ತ 100-200 ಜನ ಇರ್ತಾರೆ ಅಂತ ಅನ್ಕೊಳ್ಳಿ. ಇನ್ನು ಜಮೀರ್ ಅಹ್ಮದ್ ಸುತ್ತನೂ ಕೂಡ 100-200 ಜನ ಇರ್ತಾರೆ ಅಂತ ಅನ್ಕೊಳ್ಳಿ. ಅವರ ಹೆಸರಿನಲ್ಲಿ, ತಮ್ಮ ಸುತ್ತಮುತ್ತ ಯಾರು ಇರ್ತಾರಲ್ಲ ಅವ್ರ ಹೆಸರಿನಲ್ಲಿ ಇವ್ರುಗಳೇ ಅಪ್ಲೈ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ ಹಣವನ್ನು ಕೊಟ್ಟು, ನಂತರ ಈ ಯಾರ ಹೆಸರಲ್ಲಿ ಕಾಂಟ್ರಾಕ್ಟ್ ಇರುತ್ತೋ ಅವ್ರಿಗೆ ಒಂದು ಚೂರೋ ಪಾರೋ ಕೊಟ್ಟು ಈ ಕಾಂಟ್ರಾಕ್ಟ್ ನಿಂದ ಬರುವಂತಹ ಲಾಭವನ್ನ ಈ ಬಲಿಷ್ಠ ನಾಯಕರೇ ಪಡ್ಕೊಳ್ಬಹುದಲ್ವಾ? ಅಗೇನ್ ಇಲ್ಲಿ ನಡೆಯೋದು ಮುಸ್ಲಿಂ ರಿಸರ್ವೇಶನ್ ಹೆಸರಿನಲ್ಲಿ ಮುಸ್ಲಿಂ ದುರ್ಬಲರ ಶೋಷಣೆ ಅಂತ ನನ್ಗನ್ಸುತ್ತೆ. ಹಾಗಾಗಿ ಇದರ ಬಗ್ಗೆ ಪ್ರಶ್ನೆ ಇದೆ. ಇದೆಲ್ಲ ಪೊಲಿಟಿಕಲ್ ಟೂಲ್ ಅಂತ ಹೇಳಿ ಸಾಮಾನ್ಯ ಮುಸ್ಲಿಮರಿಗೆ ಅರ್ಥ ಆದ ದಿನ, ಈ ಎಲ್ಲ ಓಲೈಕೆ ರಾಜಕಾರಣ ನಮ್ಮ ಮತದಾನದ ಮೇಲೆ ಪ್ರಭಾವ ಬೀರೋದಿಲ್ಲ ಅಂತ ಹೇಳಿ ಅವರಿಗೆ ಸ್ಟ್ರೈಕ್ ಆದ ದಿನ ಈ ಓಲೈಕೆ ರಾಜಕಾರಣ ನಿಲ್ಲುತ್ತೆ. ಸೊ ಹೀಗಾಗಿ ಇದ್ರ ಬಗ್ಗೆ ಪ್ರಶ್ನೆ ಇದೆ. ಇದೆಲ್ಲ ಪೊಲಿಟಿಕಲ್ ಟೂಲ್ ಅಂತ ಹೇಳಿ ಸಾಮಾನ್ಯ ಮುಸ್ಲಿಮರಿಗೆ ಅರ್ಥ ಆದ ದಿನ, ಈ ಎಲ್ಲಾ ಕಾರಣಗಳು ನಮ್ಮ ಮತದಾನದ ಮೇಲೆ ಪ್ರಭಾವ ಬೀರೋದಿಲ್ಲ ಅಂತ ಹೇಳಿ ಅವರು ನಿರ್ಧಾರ ಮಾಡಿದ ದಿನ ಈ ರೀತಿಯ ಓಲೈಕೆ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ. ಸೊ ಇಲ್ಲ ಅಂದ್ರೆ ಮುಸ್ಲಿಂ ಓಲೈಕೆ ಮಾತ್ರ ನಡೀತಾ ಇರುತ್ತೆ. ಈ ರೀತಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಈ ರೀತಿ ಆಟಗಳು ಸರ್ವೇ ಸಾಮಾನ್ಯ. ಕೆಲವರು ಸರ್ಕಾರದ ಮೇಲೆ ಪ್ರೆಷರ್ ಹಾಕ್ತಾರೆ, ಈ ತರ ಮುಸ್ಲಿಂ ನಾಯಕರು ಅಂತ ಅನ್ಸ್ಕೊಂಡಿರುವಂತ ಈ ಶಾಸಕರು ಹಾಗೆ ಸಚಿವರೆಲ್ಲರೂ ಕೂಡ. ಇದರ ಲಾಭ ಪಡೆಯೋರು ಕೆಲವು ವರ್ಗ ಮಾತ್ರ. ಆದ್ರೆ ನಿಜವಾಗ್ಲೂ ಯಾರಿಗೆ ಇದರ ಲಾಭ ಹೋಗ್ಬೇಕು? ದುರ್ಬಲ ಮುಸ್ಲಿಂ ಸಮುದಾಯಕ್ಕೆ ಇದರ ಲಾಭ ಹೋಗೋದೇ ಇಲ್ಲ. ಇಂಡಿವಿಜುವಲಿ ಕೆಲವರು ಲಾಭ ಪಡಿತಾರೆ, ಸಾಮಾನ್ಯ ಮುಸ್ಲಿಮರು ಇದ್ದಲ್ಲೇ ಇರ್ತಾರೆ. ಇದೇ ಸತ್ಯ. ಸೊ ಇನ್ನೊಂದ್ ಕಡೆ ಇದೊಂದಾದ್ರೆ, ಈಗ ಏನು ಸಿದ್ದರಾಮಯ್ಯರ ಬಜೆಟ್ ನಲ್ಲಿ ಬಹುಪಾಲು ಮುಸ್ಲಿಮರಿಗೆ ಹೋಗಿದೆ, ಸಿಂಹಪಾಲು. ಬಹುಸಂಖ್ಯಾತರ ಕಣ್ಣಿಗೆ ಸುಣ್ಣ, ಅವರಿಗೆ ಬೆಣ್ಣೆ ಅನ್ನೋ ರೀತಿಲಾಗಿದೆ. ಇಷ್ಟೊಂದರ ಮಟ್ಟಿಗೆ ತುಷ್ಟೀಕರಣ ಬೇಕಾ? ಇನ್ನೊಂದ್ ಕಡೆ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಚಟುವಟಿಕೆ ಅಂತೆ, ಅದಕ್ಕೋಸ್ಕರ 50 ಲಕ್ಷವನ್ನ ಮೀಸಲಿಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ. ನನ್ಗೊಂದು ಅರ್ಥ ಆಗ್ತಾ ಇಲ್ಲ, ಸಾಂಸ್ಕೃತಿಕ ಚಟುವಟಿಕೆಯನ್ನ ಯಾವಾಗಿಂದ ನೀವು ಧರ್ಮದ ಆಧಾರದ ಮೇಲೆ ನೋಡಕ್ ಸ್ಟಾರ್ಟ್ ಮಾಡಿದ್ರಿ? ಸಾಂಸ್ಕೃತಿಕ ಚಟುವಟಿಕೆ ಅಂದ್ರೆ ಅದಕ್ಕೆ ಯಾವುದೇ ಧರ್ಮದ ನೆಲೆ ಇರೋದಿಲ್ಲ. ಅದಕ್ಕೋಸ್ಕರ 50 ಲಕ್ಷ ಮೀಸಲಿಟ್ಟಿದ್ದೀರಾ. ಇದ್ರಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟರ ಮಟ್ಟಿಗೆ ಕೆಳಗಿಳಿದಿದ್ದೀರಾ, ಎಷ್ಟರ ಮಟ್ಟಿಗೆ ತುಷ್ಟೀಕರಣದ ರಾಜಕಾರಣವನ್ನ ಮಾಡ್ತಾ ಇದ್ದೀರಾ, ಓಲೈಕೆ ರಾಜಕಾರಣವನ್ನ ಮಾಡ್ತಿದ್ದೀರಾ ಅಂತ. ಧರ್ಮದ ಆಧಾರದ ಮೇಲೆ ಸಾಂಸ್ಕೃತಿಕ ಚಟುವಟಿಕೆಯನ್ನ ನೋಡೋದೇ ತಪ್ಪು. ಇದೊಂದು ನೀಚ ಸಂಸ್ಕೃತಿಯನ್ನ ಕಾಂಗ್ರೆಸ್ ಹುಟ್ಟಾಕಿದೆ. ಇದಕ್ಕಿಂತ ಮತ್ತೊಂದು ಕೋಮುವಾದ ನಡೆಯೇ ಇಲ್ಲ. ಅಲ್ಪಸಂಖ್ಯಾತ ಸಾಂಸ್ಕೃತಿಕ ಚಟುವಟಿಕೆ ಅಂದ್ರೆ ಏನು? ಕನ್ನಡ ಸಂಸ್ಕೃತಿ ಇಲಾಖೆ ಇರೋದೇ ಯಾಕ್ರಿ? ಅವ್ರೇನಾದ್ರೂ ಈ ಧರ್ಮಕ್ಕೆ ಕೊಡೋದಿಲ್ಲ ಅಂತ ಯಾವತ್ತವ್ರು ಹೇಳಿದಾರೆ ಸಾಂಸ್ಕೃತಿಕ ಚಟುವಟಿಕೆಗೆ? ಈ ಎಲ್ಲಾ ಪ್ರಶ್ನೆಗಳಿಗೂ ಸ್ವತಃ ಸಿದ್ದರಾಮಯ್ಯನವರೇ ಉತ್ತರ ಕೊಡಬೇಕು. ಸೊ ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ಈ ವರ್ಷದ ಬಜೆಟ್ ಅನ್ನ ನೋಡಿದ್ರೆ ಇದರಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಎದ್ದು ಕಾಣ್ತಾ ಇದೆ, ಇಸ್ಲಾಮೀಕರಣದ ಬಜೆಟ್ ಎದ್ದು ಕಾಣ್ತಾ ಇದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.